ಇವತ್ತು ಸೂತ್ರಧಾರಿ ಸಿನಿಮಾ ನೋಡಿದೆ. ಒಂದು ಇವತ್ತು ಏನು VIP ಶೋ, VIP ಸ್ಕ್ರೀನಿಂಗು, ಒಂದು ಇಂಟ್ರೆಸ್ಟಿಂಗ್ ಆ್ಯಂಡ್ ತುಂಬ ಎಂಟರ್ಟೈನ್ಮೆಂಟ್ ಮಾಡೋ ಒಂದು ಕ್ರೈಮ್ ಥ್ರಿಲ್ಲರ್. ಅದರಲ್ಲಿ ನಮ್ಮ ನವರಸನವರು ಪ್ರೊಡ್ಯೂಸ್ ಮಾಡಿ ಒಂದು ಮೇಯ್ನ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಜೊತೆ ನನ್ನ ಗೆಳೆಯ ಬಿಗ್ ಬಾಸ್ ಮೇಟ್ ಚಂದನ್ ಶೆಟ್ಟಿ ಹೀರೋವಾಗಿ ಮಾಡಿದ್ದಾರೆ. ಜೊತೆ ಅಪೂರ್ವ ಅವರು ಮಾಡಿದ್ದಾರೆ. ತುಂಬ ಒಂದು ಎಂಟರ್ಟೈನಿಂಗ್ ಸಾಂಗ್, ಒಂದೆರಡು ಸಾಂಗ್ ತುಂಬ ಚೆನ್ನಾಗಿ ಪಿಕ್ಚರೈಸ್ ಮಾಡಿದ್ದಾರೆ. ಒಂದು ಬ್ಯೂಟಿಫುಲ್ ಕ್ರೈಮ್ ಥ್ರಿಲ್ಲರ್. ಅದರಲ್ಲಿ ಒಂದು ತುಂಬ ಆಕ್ಯುಪೈಡ್ ಆಗಿರುತ್ತೆ, ಇಡೀ ಸಿನಿಮಾ ಆಕ್ಯುಪೈಡ್ ಆಗಿರುತ್ತೆ. ಕೊನೆ ಒಂದು 15 ಮಿನಿಟ್ಸಲ್ಲಿ ಮಾತ್ರ ಸಸ್ಪೆನ್ಸ್ ಏನು ಅನ್ನೋದು ರಿವೀಲ್ ಆಗುತ್ತೆ. ಓವರಾಲ್ ಇಟ್ ಈಸ್ ಎ ವೆರಿ ಗುಡ್ ಫಿಲಮ್. ಇಟ್ ವಿಲ್ ಎಂಟರ್ಟೈನ್ ಯು. ಡೋಂಟ್ ಮಿಸ್ ಸೂತ್ರಧಾರಿ. ಥ್ಯಾಂಕ್ ಯು. ಹಾಯ್, ಎಲ್ರಿಗೂ ನಮಸ್ಕಾರ. ನಾನು ರಮೋಲಾ. ಸೊ ಇವಾಗ ತಾನೇ ನಾವು ಸೂತ್ರಧಾರಿ ಮೂವಿ ಸೆಲೆಬ್ರಿಟಿ ಶೋನ ಮುಗಿಸ್ಕೊಂಡು ಬಂದ್ವಿ. ಮೂವಿ ತುಂಬ ಕ್ಯೂರಿಯಸ್ ಆಗಿದೆ. ಎಂಡಿಂಗಿಂದ ಲಾಸ್ಟ್ವರೆಗೂ ಎಲ್ಲೂ ಬೋರ್ ಆಗಲ್ಲ. ಏನಾಗುತ್ತೆ ಮುಂದೆ ಏನಾಗುತ್ತೆ ಅಂತ ನೋಡಬೇಕಂತ ಅನ್ನಿಸುತ್ತೆ. ಆ್ಯಂಡ್ ಸ್ಪೆಷಲಿ ಮೈ ಗುಡ್ ಫ್ರೆಂಡ್ ಚಂದನ್ ಅವರು, ಅವ್ರ ಆ್ಯಕ್ಟಿಂಗ್ ಸ್ಕಿಲ್ಸ್ನ ನಾನು ನೋಡಿರಲಿಲ್ಲ, ಬಟ್ ತುಂಬ ಚೆನ್ನಾಗಿ ನ್ಯಾಚುರಲ್ಲಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇನ್ನೊಂದು ಸ್ಪೆಷಾಲಿಟಿ ಅಂತಂದರೆ ಪ್ರೊಡ್ಯೂಸರ್ ನವರಸನ್ ಸರ್, ಅವರು ಕೂಡ ಈ ಚಂದನ್ ಜೊತೆ ಆ್ಯಕ್ಟ್ ಮಾಡಿದ್ದಾರೆ. ಸೊ ಇವರಿಬ್ಬರು ಪ್ರೊಡ್ಯೂಸರ್ ಆ್ಯಂಡ್ ಹೀರೋ ಕಾಂಬಿನೇಷನ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಎಲ್ಲರೂ ಒಂದು ಸಲ ಬಂದು ನೋಡಬೇಕಂತ ಅಂದ್ಕೊಳ್ತೀನಿ. ತುಂಬ ಚೆನ್ನಾಗಿದೆ. ಬಂದು ಫ್ಯಾಮಿಲಿ ಜೊತೆ ಕೂತ್ಕೊಂಡು ಲಾಸ್ಟ್ವರೆಗೂ ಎಂಜಾಯ್ ಮಾಡ್ಬೋದು, ನೋಡ್ಬೋದು. ಕ್ಯೂರಿಯಸ್ ಆಗಿದೆ, ಡಿಫ್ರೆಂಟಾಗಿ ಮಾಡಿದ್ದಾರೆ. ಆ್ಯಂಡ್ ಗುಡ್ ಲಕ್ ಟು ದ ಹೋಲ್ ಟೀಮ್. ಥ್ಯಾಂಕ್ ಯು. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ಪ್ರಿಯಾಂಕಾ ರೀಟಾ ಅಂತ. ಜಸ್ಟ್ ಈಗ ಕಬಡ್ಡಿ ಟೀಮಿಂದ ನಾವು ನಿಖಿತಾ ಮತ್ತು ನಾನು ಸಹ ಒಂದೇ ಟೀಮಲ್ಲಿ ಇದ್ದಿದ್ದು. ಸೊ ನಾನು ಆ್ಯಕ್ಚುಲಿ ಮೈಸೂರಿಂದ ಬಂದಿದ್ದೀನಿ ಇದನ್ನು ಶೋ ನೋಡೋಕ್ಕೆ ಅಂತ. ಆ್ಯಕ್ಚುಲಿ ಒಂದು ಸತಿ ಹೇಳಿದರು ಸರ್, ಇಲ್ಲ ಮೈಸೂರಲ್ಲೇ ರಿಲೀಸ್ ಆಗುತ್ತೆ, ಸೊ ಅಲ್ಲಿಗೆ ಬಂದುಬಿಡಿ, ನಿಮ್ಗೆ ಯಾಕೆ ತೊಂದರೆ, ಬ್ಯಾಂಗ್ಳೂರು ಬರ್ಬೋದು ಬೇಡ ಅಂತ. ಆದರೂ ಗೊತ್ತಿಲ್ಲ, ಮೈಸೂರಲ್ಲೇ ಹಾಕಲಿಲ್ಲ. ಸೊ ನನಗೆ ತುಂಬ ಇಂಟ್ರೆಸ್ಟ್ ಇತ್ತು ಈ ಸೂತ್ರಧಾರ ಹೇಗಿರಬೇಕು, ಹೇಗಿದೆ ಅಂತ. ಸೊ ನವರಸನ್ ಸಹ ತುಂಬ ಜನಕ್ಕೆ ಬಿಸ್ಕೆಟ್ ತಿನ್ನಿಸಿದ್ದಾರೆ. ಆ್ಯಕ್ಚುಲಿ ಲಾಸ್ಟ್ ಗಂಟೆ ಗೊತ್ತಾಗ್ತಿಲ್ಲ ಯಾರು ಸೂತ್ರಧಾರ ಅಂತ, ಬಟ್ ಲಾಸ್ಟಿಗೆ ಸರ್ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ನಾನು ನವರಸನ್ ಸರ್ ಆ್ಯಕ್ಟಿಂಗ್ ಮಾಡಿರೋದು ನೋಡಿದ್ದು ಇವತ್ತೇ. ಹಾಗೂ ಚಂದನ್ ಸರ್ ಅವರು ಸಹ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಫಸ್ಟ್ ಟೈಮ್ ಅವರು ಫಸ್ಟ್ ಮೂವಿ ಅಂತ ಹೇಳೋಕ್ಕೆ ಆಗಲ್ಲ, ಅಷ್ಟು ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ಹೀರೋಯಿನು ಅಷ್ಟೇ, ಅವರು ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಖುಷಿ ಆಯಿತು. ನಾನು ಮತ್ತು ನನ್ನ ತಮ್ಮ ಇಬ್ಬರು ಸಹ ಮೈಸೂರಿಂದ ಇಲ್ಲಿ ಬ್ಯಾಂಗ್ಳೂರು ಬಂದು ಈ ಮೂವಿ ನೋಡೋವಂಥ ಅದೃಷ್ಟ ನಮ್ಗೆ ಸಿಕ್ಕಿದೆ. ತುಂಬ ಥ್ಯಾಂಕ್ಸ್ ನನಗೆ ಅವಕಾಶ ಮಾಡಿಕೊಟ್ಟಿದ್ದರಾಗಿ. ಮತ್ತು ತುಂಬ ಚೆನ್ನಾಗಿದೆ. ಎಲ್ಲರೂ ಸಹ ಬಂದು ಈ ಮೂವಿಗೆ ಸಪೋರ್ಟ್ ಮಾಡಿ. ತುಂಬ ಚೆನ್ನಾಗಿದೆ. ಮತ್ತು ಸೂತ್ರಧಾರ ಯಾರು ಅಂತ ಲಾಸ್ಟ್ ಅಂತಲೂ ಗೊತ್ತಾಗಲ್ಲ, ಬಟ್ ಲಾಸ್ಟಲ್ಲಿ ಸಹ ಥ್ರಿಲ್ಲಿಂಗ್ ಇದೆ ಮತ್ತು ತುಂಬ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ, ನನ್ನ ಹೆಸರು ರತ್ನಮಾಲಾ. ನೀವೆಲ್ಲ ನೋಡಿರ್ತೀರ, ಕಿರುತೆರೆ ಮತ್ತು ಚಲನಚಿತ್ರ ನಟಿ ಮತ್ತು ನಿರ್ಮಾಪಕಿ. ಸೂತ್ರಧಾರ ನಮ್ಮ ಚಂದನ್ ಶೆಟ್ಟಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಹೀರೋಯಿನು ಅಷ್ಟೇ ವೆರಿ ಗ್ಲಾಮರಸ್ ಆಗಿ ಕಾಣಿಸಿದ್ದಾರೆ. ಮತ್ತು ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಂತೂ ತುಂಬ ಚೆನ್ನಾಗಿ ಕೆಲಸ ಮಾಡಿದೆ. ನವರಸನ್ ಸರು ಆ್ಯಕ್ಟು ಮಾಡಿ, ಪ್ರೊಡ್ಯೂಸು ಮಾಡಿ ಮತ್ತು ಡೈರೆಕ್ಷನ್ ಎಲ್ಲ ಮಾಡಿರೋದು ತುಂಬಾ ಖುಷಿ. ಕತೆ ಹೇಗೇಗೋ ಹೋಗಿದೆ. ಅಂದರೆ ನಾವೆಲ್ಲ ಮಾತಾಡ್ಕೊಂಡ್ವಿ ಫಿಲಮ್ ನೋಡಿ, ಮಾಮೂಲಿ ಥರ ಇಲ್ಲ. ನಾವೇನೋ ಅಂದ್ಕೊಳ್ತೀವಿ, ಅದು ಏನೋ ಆಗ್ತಾ ಇರುತ್ತೆ ಕತೆ. ಕಿರಣ್ ಅವರು ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ಓವರಾಲ್ DOP ನಮ್ಮ ದಾಸ್ ಸಾರು ಮೊದಲೇ ಹೇಳಬೇಕಾ, ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಟೋಟಲ್ ಡ್ಯಾನ್ಸ್ ಆಗಲಿ, ಸಾಂಗ್ಸ್ ಆಗಲಿ, ಆಮೇಲೆ RR ಆಗಲಿ, ಪ್ರತಿಯೊಂದು A to Z ಸೂಪರಾಗಿದೆ. ಇಂಥ ಫಿಲಮ್ಗಳು ಬರಬೇಕು. ಕತೆನ ತುಂಬ ತಲೆ ಕೆಡಿಸ್ಕೊಂಡು ಮಾಡಿದ್ದಾರೆ. ಆ ಫಿಲಮ್ ನೋಡಬೇಕಾದ್ರೆ ಏನೋ ಅಂತ, ಯಾರು ವಿಲ್ಲನ್ನು ಯಾರು ಹೀರೋ ಎಲ್ಲ ಟೋಟಲಿ ಕನ್ಫ್ಯೂಸ್ ಆಗಿಬಿಡುತ್ತೆ. ಕೊನೆಯಲ್ಲಿ ರಿವೀಲ್ ಆಗುತ್ತಲ್ಲ, ಅದು ತುಂಬ ಚೆನ್ನಾಗಿದೆ. ಎಲ್ಲ ಫಿಲಮ್ಗಳಲ್ಲೂ ನೋಡಿದ್ರೆ ಒಂದು ಇಮೇಜ್ ಬರುತ್ತೆ, ಯಾರು ಏನು, ಯಾರು ಹೀರೋ, ಯಾರು ವಿಲ್ಲನ್ನು ಅಂತ. ಬಟ್ ಇಲ್ಲಿ ಯಾರು ವಿಲ್ಲನ್ನು ಅಂತಲೂ ಗೊತ್ತಾಗಲ್ಲ, ಯಾರು ಕಾಮಿಡಿ ಅಂತಲೂ ಗೊತ್ತಾಗಲ್ಲ, ಯಾರು ಹೀರೋ ಅಂತಲೂ ಗೊತ್ತಾಗಲ್ಲ. ಆ ಥರ ಒಂದು ಟ್ವಿಸ್ಟಿಂಗ್ ಸಬ್ಜೆಕ್ಟು ತುಂಬ ಚೆನ್ನಾಗಿದೆ. ನಾಣಿಯವರು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಓವರಾಲ್ ಆಲ್ಮೋಸ್ಟ್ ಎಲ್ಲ ಆರ್ಟಿಸ್ಟು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಟೆಕ್ನಿಷಿಯನ್ಸು ಅಷ್ಟೇ, ಎಲ್ಲ ವಿಷಯದಲ್ಲೂ ತುಂಬ ನೀಟಾಗಿ ಬಂದಿದೆ ಫಿಲಮು. 100 ಡೇಸ್ ಹೋದರೆ
ತುಂಬಾ ಸಂತೋಷ. 100 ಡೇಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ, ಆಗಲಿ ಅಂತ ಅರಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರೂ ಕನ್ನಡ ಫಿಲಮ್ನ ಚಿತ್ರಮಂದಿರದಲ್ಲಿ ಬಂದು ನೋಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ನಾನು ಅಂಬಾಲಿ ಭಾರತಿ. ಈಗ ತಾನೇ ಸೂತ್ರಧಾರಿ ಸಿನಿಮಾ ನೋಡ್ಕೊಂಡು ಬಂದೆ. ತುಂಬ ಚೆನ್ನಾಗಿದೆ. ಚಂದನ್ ಶೆಟ್ಟಿ ಅವ್ರ ಆ್ಯಕ್ಟಿಂಗ್ ಆಗಲಿ, ಅಪೂರ್ವ ಅವ್ರ ಆ್ಯಕ್ಟಿಂಗ್ ಆಗಲಿ ಟಾಪ್ ನಾಚ್. ಆ್ಯಂಡ್ ಒಳ್ಳೆ ಬ್ಯಾಕ್ಗ್ರೌಂಡ್ ಸ್ಕೋರ್ ಇದೆ ಆ್ಯಂಡ್ ಮ್ಯೂಸಿಕ್ ಇಸ್ ಲೈಕ್ ನೆಕ್ಸ್ಟ್ ಲೆವೆಲ್. ತುಂಬ ಚೆನ್ನಾಗಿದೆ. ಎಲ್ಲರೂ ಸಿನಿಮಾ ಥಿಯೇಟ್ರಲ್ಲೇ ನೋಡಬೇಕು ಅಂತ ಕೇಳ್ಕೊತೀನಿ. ಆ್ಯಂಡ್ ಒಳ್ಳೆ ಸಿನಿಮಾನ ಉಳಿಸ್ಕೋಬೇಕು ಜನರು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್.